ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನನ್ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ. ಒಂದು ಸುಂದರವಾದ ಮಾವಿನ ತೋಟ, ಆ ಮರಗಳು ತುಂಬಾ ಹಣ್ಣು, ಆ ತೋಟನ ದಾಟು ಹೋಗ್ತಾ ಇರೋ ಕಣ್ಣು. ಕರ್ಮ ನಿಮ್ಮನ್ ಬಿಟ್ರು, ಕ್ರಾಂತಿ ಮಾತ್ರ ನಿಮ್ಮನ್ ಬಿಡ. ಹಲೋ ಮರಿ ಕ್ರಾಂತಿ, ಸರಸ್ವತಿ ಪೂಜೆ ಮಾಡಿದ್ರೆ ನನ್ನ ಮಗ ಆಯುಧ ಪೂಜೆ ಮಾಡೋನು. ಹತ್ರ ಮರ್ಯಾದೆ ಬಗ್ಗೆ ಭಾಷಣ ಮಾಡಬಾರದು, ಕಸಾಯಿ ಹತ್ರ ಲೆಕ್ಕದ ಬಗ್ಗೆ ಚರ್ಚೆ ಮಾಡಬಾರದು. ನಮಸ್ಕಾರ ಫ್ರೆಂಡ್ಸ್, ನಾವಿದ ಮಾತಾಡ್ತಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 2023ರಲ್ಲಿ ರಿಲೀಸ್ ಆಗಿರುವಂತಹ ಕ್ರಾಂತಿ ಮೂವಿಯ ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ನೋಡ್ತಾ ಇದ್ದೀವಿ. 2023ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆ ಆಕ್ಷನ್ ನಾಟಕ ಚಿತ್ರವಾಗಿದ್ದು, ಇದನ್ನು ವಿ ಹರಿಕೃಷ್ಣ ಅವರು ನಿರ್ದೇಶಿಸಿದ್ದಾರೆ. ನಿರ್ದೇಶನದ ಜೊತೆಗೆ ವಿ ಹರಿಕೃಷ್ಣ ಅವರು ಸಂಗೀತವನ್ನು ಸಹ ಸಂಯೋಜಿಸಿದ್ದಾರೆ. ಇದರಲ್ಲಿ ರವಿಚಂದ್ರನ್ ಜೊತೆಗೆ ದರ್ಶನ್ ಮತ್ತು ರಚಿತಾ ರಾಮ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರವನ್ನು ಮೀಡಿಯಾ ಹೌಸ್ ಸ್ಟುಡಿಯೋ ಅಡಿಯಲ್ಲಿ ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರವನ್ನು ಭಾರತೀಯ ಗಣರಾಜ್ಯೋತ್ಸವದ ರಜಾದೊಂದಿಗೆ ಜನವರಿ 26, 2023ರಂದು ಚಿತ್ರಮಂದಿರಗಳಲ್ಲಿ ಅಥವಾ ಥಿಯೇಟರ್ಸ್ ಗಳಲ್ಲಿ ಬಿಡುಗಡೆ ಆಯಿತು. ಈ ಒಂದು ಚಲನಚಿತ್ರದ ರೈಟ್ಸ್ ಗಳನ್ನು ನೋಡುವುದಾದ್ರೆ ಉದಯ ಟಿವಿಗೆ 12ರಿಂದ 13 ಕೋಟಿಗೆ ಮಾರಾಟ ಮಾಡಲಾಯಿತು ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋ ಸ್ಟ್ರೀಮಿಂಗ್ ಹಕ್ಕುಗಳನ್ನು 17.5 ಕೋಟಿಗೆ ಮಾರಾಟ ಮಾಡಲಾಯಿತು. ಇದು ಫೆಬ್ರವರಿ 2023ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಮೊದಲನೇ ಬಾರಿ ಪ್ರದರ್ಶನಗೊಂಡಿತು. ಈ ಒಂದು ಚಲನಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾವು ನೋಡುವುದಾದ್ರೆ ನಾಟಕೇತರ ಸಂಗ್ರಹಗಳು ಸುಮಾರು 46 ಕೋಟಿಗಳಷ್ಟು ಎಂದು ವರದಿಯಾಗಿದೆ. ನಾಟಕ ಡಿಜಿಟಲ್ ಮತ್ತು ಉಪಗ್ರಹ ಸ್ಟ್ರೀಮಿಂಗ್ ರೈಟ್ಸ್ ಗಳನ್ನು ಒಟ್ಟು 100 ಕೋಟಿಯಷ್ಟಾಗಿದೆ ಎಂದು ವರದಿಯಾಗಿದೆ. ಈ ಒಂದು ಚಲನಚಿತ್ರವು ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದ ಚಲನಚಿತ್ರಗಳಲ್ಲಿ ಒಂದಾಗಿದೆ ಎಂದು ವರದಿಯಾಗಿದೆ. ಆದರೂ ಸಂಗ್ರಹಗಳು ಕೆಲವು 41 ಕೋಟಿಗಳಿಷ್ಟಿವೆ. ಇದು 2023ರ ಎರಡನೇ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಲನಚಿತ್ರವಾಗಿದೆ ಎಂದು ಹೇಳಲಾಗಿದೆ. ನೀವೇನಾದರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದ.